ಪ್ರತಿ ವಸ್ತುವಿನಲ್ಲೂ ನಾನಿದ್ದೇನೆ ಮತ್ತು ನಾನು ನನ್ನ ಭೃತ್ಯರಿಗೆ ಅಥವಾ ನನ್ನ ಭೃತ್ಯರಿಗೋಸ್ಕರ ನಾನು ಕೊಟ್ಟ ಮಾತು ಯಾವುದನ್ನೂ ನಾನು ಸುಳ್ಳು ಮಾಡೋದಿಲ್ಲ. ಭಗವಂತನಿಗೊಂದು ಹೆಸರಿದೆ, ಸತ್ಯಸಂಧ ಅಂತ. ಸಂಧ ಅಂದರೆ ನೆರವೇರಿಸೋನು, ಕರ್ಮ ಮಾಡೋನು. ಸತ್ಯ, ಅವನು ಯಾವುದನ್ನು ಚಿಂತಿಸ್ತಾನೋ, ಸತ್ಯ ಸಂಕಲ್ಪ, ಸತ್ಯಸಂಧ ಎಲ್ಲ ಭಗವಂತನ ಗುಣಗಳು. ಅವನು ಏನು ಚಿಂತನೆ ಮಾಡ್ತಾನೋ, ಅವನೇನು ಮನಸ್ಸಿನಲ್ಲಿ ದಿಟವಾಗಿ ನಿರ್ಧಾರ ಮಾಡ್ತಾನೋ ಅದನ್ನು ಮಾಡಿಯೇ ತೀರ್ತಾನೆ. ಆ ಸಂಕಲ್ಪಕ್ಕೆ ಯಾವುದೇ ಭಂಗ ಬರೋದಿಲ್ಲ. ಇದು ಭಗವಂತನ ದೊಡ್ಡ ಗುಣ. ಹಾಗಾಗಿ ನನ್ನ ನಿಜ ಭೃತ್ಯ ಭಾಷಿತಂ ಸತ್ಯಂ ವಿಧಾತುಂ, ಸತ್ಯ ಮಾಡಲಿಕ್ಕೋಸ್ಕರವಾಗಿ ಬಂದ. ಏನು ಚಂದ ನಿಜ ಭೃತ್ಯ ಭಾಷಿತಂ ಅನ್ನೋ ಒಂದು ಪದಕ್ಕೆ ಅರ್ಥಗಳನ್ನು ಹೇಳ್ತಾರೆ ಸತಧರ್ಮತೀರ್ಥರು ಅಂತಂದರೆ, ನೋಡ್ರಿ, ನಿಜ ಭೃತ್ಯ ಭಾಷಿತಂ ಅನ್ನೋದಕ್ಕೆ ಹೀಗೆ ಅರ್ಥ ಮಾಡೋಣ. ಒಂದರ್ಥ, ನಿಜ ಅಂದರೆ ತನ್ನ ಭೃತ್ಯ ಸೇವಕನಾದ ಪ್ರಹ್ಲಾದ ಏನಿದ್ದಾನೆ ಅವನು ಹೇಳಿದ ಮಾತಿಗೋಸ್ಕರವಾಗಿ ಬಂದ ಅಂತ. ಯಾವ ಮಾತು? ಅವನು ಹೇಳ್ತಾನೆ, ಕೃಷ್ಣ ಸ್ತಂಭದಲ್ಲಿದ್ದಾನ, ಓ ಕಂಬದಲ್ಲಿದ್ದಾನೆ, ಹೊಡಿಲ, ಹೊಡಿ, ಬರ್ತಾನೆ. ನಾವು ಇಷ್ಟು ಗ್ಯಾರಂಟಿಯಲ್ಲಿ ಹೇಳ್ಬೋದು ಅಂತಂದರೆ ಖಂಡಿತ ನಾಳೆ ನಾನು ಬಂದೇ ಬರ್ತೀನಿ ಅಂತ ಹೇಳ್ತೀವಿ, ಬರೋದಿಲ್ಲ ಅಲ್ಲಿ ಕಾರ್ಯಕ್ರಮಕ್ಕೆ. ಅಥವಾ ನಾ ಇದನ್ನು ಮಾಡೇ ಮಾಡ್ತೀನಿ, ಖಂಡಿತ ಮಾಡೋದಿಲ್ಲ. ಆವಾಗ ಏನಂತಾರೆ ಜನ? ಸುಮ್ಮನೆ ಬೊಗಳೆ ಬಿಡ್ತಾರ್ರಿ, ಹೇಳ್ತಾರಷ್ಟೇ. ರಾಜಕಾರಣಿಗಳಿಗೆ ಹೇಳಲ್ವಾ, ಈ ಸಲ ಕೊಟ್ಟಿದ್ದೀವಿ ರೋಡ್ ಮಾಡಿಕೊಡ್ತಾರಂತೆ, ಸುಮ್ಮನೆ ಹೇಳ್ತಾರೆ, ತಿರುಗಿ ಕೂಡ ನೋಡಲ್ಲ, ಓಟ್ ಹಾಕ್ಸ್ಕೊಂಡು ಹೋದ್ಮೇಲೆ ಮತ್ತೆ ವಾಪಸ್ ನೋಡೋದೇ ಇಲ್ಲ ನಮ್ಮನ್ನು ಅಲ್ವಾ? ಈ ಹಣೆಪಟ್ಟಿ ಬಂದದ್ದು ಯಾಕೆ? ಅವರು ತಮ್ಮ ಮಾತನ್ನು ತಾವು ಉಳಿಸ್ಕೊಳ್ಳದೇ ಇರೋದ್ರಿಂದ. ಒಂದು ವೇಳೆ ಅವತ್ತು ಹಿರಣ್ಯಕಶಿಪು ಖಡ್ಗ ಹಿಡಿದು ನಿನ್ನನ್ನು ಕೊಲ್ತೇನೆ, ಈ ಕಂಬದಲ್ಲಿ ದೇವರಿದ್ದಾನ ತೋರಿಸು ಅಂತ ಕೇಳಿದಾಗ ಭಗವಂತ ಬರದೇ ಹೋಗಿದ್ದಿದ್ರೆ ಆಸ್ತಿಕ್ಯವೇ ಉಳಿತಾ ಇರಲಿಲ್ಲ. ಏನು ವಿಶ್ವಾಸ ಇಟ್ಕೊಳ್ತೀರಿ ಭಗವಂತ ಇದ್ದಾನೆ ಅಂತ? ಭಗವಂತ ಅಂದ, ನನ್ನ ಭೃತ್ಯ ಹೇಳಿದಾನೆ, ನನ್ನನ್ನು ಕೇಳಿ ಹೇಳಿದಾನ, ಸ್ವಾಮಿ ನಾನು ನಿನ್ನ ಕರಿತೀನಲ್ಲಿ ನೀವು ಬರ್ತೀರಾ ಅಂತ ಕೇಳಿದ್ದಾನ? ಇಲ್ಲ, ಕೇಳಿದ ಕಂಬದಲ್ಲಿದ್ದಾನ ಅಂತ, ಇದ್ದಾನೆ ಅಂತ ನಿಶ್ಚಯವಾಗಿ ಹೇಳಿದ, ಒದ್ದ, ನನ್ನ ಭೃತ್ಯ ಹೇಳಿದ್ದಾನೆ, ಆ ಮಾತು ಸತ್ಯ ಮಾಡಬೇಕು ನಾನು. ಒಂದು ವೇಳೆ ಆ ಮಾತನ್ನು ಸತ್ಯ ಮಾಡದೇ ಹೋದರೆ ಭಗವಂತನ ಮೇಲೆ ವಿಶ್ವಾಸವೇ ಬರ್ತಾ ಇರಲಿಲ್ಲ. ಅದಕ್ಕೋಸ್ಕರ ಸತ್ಯಂ ವಿಧಾತುಂ ನಿಜ ಭೃತ್ಯ ಭಾಷಿತಂ, ತನ್ನ ಭೃತ್ಯ ಪ್ರಹ್ಲಾದ ಹೇಳಿದ ಮಾತನ್ನು ಸತ್ಯ ಮಾಡುವುದಕ್ಕೋಸ್ಕರ ಬಂದ. ಇನ್ನೊಂದಕ್ಕೋಸ್ಕರ ಬಂದ. ಭಗವಂತನೇ ಒಂದು ಮಾತನ್ನು ಕೊಟ್ಟಿದ್ದ. ನಿಜ ಅನ್ನೋ ಶಬ್ದಕ್ಕೆ ನಾನು, ನನ್ನದು ಅಂತ ಅರ್ಥ. ತನ್ನ ಮಾತು ಯಾರಿಗೆ? ಭೃತ್ಯರಿಗೋಸ್ಕರ ಕೊಟ್ಟ ಮಾತು. ಪ್ರಸಂಗ ಏನು? ದ್ವಾರಪಾಲಕರ ಕಾಯ್ತಾ ಇದ್ದಾರೆ ಜಯವಿಜಯರು. ಋಷಿಗಳು ಬಂದರು, ಸನಕಾದಿಗಳು, ಬಿಡಲಿಲ್ಲ. 3 ಜನ್ಮ ನಿಮಗಿದಾಗಲಿ ಅಂತ ಶಾಪ ಕೊಟ್ಟರು. ಭಗವಂತನ ಹತ್ರ ಬೇಡಿದರು, ತಲೆ ಕೆಡಿಸ್ಕೋಬೇಡ, ಮಯೈವವಧ್ಯಂ ಭವತಂ ತ್ರಿಜನ್ಮಸೋ. ದೈತ್ಯರಾಗಿ ಹುಟ್ಟಿದಾಗ ನಾವು ಯಾರ ಕೈಲಿ ಸಾಯ್ತೇವೋ ಏನು, ತಲೆ ಕೆಡಿಸ್ಕೊಳ್ಬೇಡ್ರಿ, ನಾನೇ ಬಂದು ನಿಮ್ಮ ಸಂಹಾರ ಮಾಡ್ತೇನೆ. ನಾವು ಈ ಕ್ಷಣಕ್ಕೆ ಹೇಳಿದ್ದು ಬೇರೆ, ಯಾವತ್ತೋ ಹೇಳಿಬಿಟ್ಟಿರ್ತೇವೆ, ಖಂಡಿತ ರೀ ನೀವು ಇಷ್ಟು ಸಹಾಯ ಮಾಡಿದಿರಿ ನೋಡಿ, ನಿಮ್ಮ ಮಕ್ಕಳೊತ್ತಿಗೆ ನಾವು ಬಂದು ಮದುವೆ ನಿಂತು ಮಾಡಿಕೊಡ್ತೇವೆ ಅಂತ. ಆಮೇಲಿಂದ ಅವ್ರ ಕಡೆ ತಲೆ ಕೂಡ ಹಾಕಿರೋದಿಲ್ಲ. ಯಾವುದೋ ಕಾಲದಲ್ಲಿ ಕೊಟ್ಟ ಮಾತನ್ನು ನೆರವೇರಿಸುವ ಕಾಲ ಬಂದಾಗ ಮುಖ ಕೆಳಗೆ ಹಾಕ್ಕೊಳ್ತೇವೆ. ಮತ್ತು ಮಾತನ್ನು ಕೊಡಬೇಕಾದ್ರೆ ತಮ್ಮ ಕೈಲಿ ನಿಭಾಯಿಸ್ಲಿಕ್ಕಾಗತ್ತಾ ಮಾತ್ರ ಕೊಡಬೇಕು. ದಶರಥದ ಥರ ನೀನು ಏನು ಬೇಕಾದರೂ ಗ್ರಾಂಟೆಡ್ ಅಂತ ಖಾಲಿ ಚಿಕ್ಕ ಸೈನ್ ಮಾಡಿಕೊಟ್ಟಂಗೆ ಮಾಡಿಕೊಟ್ರೆ ಅನರ್ಥಗಳಾಗುತ್ತೆ. ಅದರಿಂದ ಭಗವಂತ ಅಂದ, ನಿಶ್ಚಯವಾಗಿ ನಾನೇ ನಿಮ್ಮನ್ನು 3 ಜನ್ಮಗಳಲ್ಲಿ ಸಂಹಾರ ಮಾಡ್ತೇನೆ ಹೋಗು. ಆ ಮಾತನ್ನು ಹೇಳಿ ಕಳಿಸಿದ್ನಲ್ವ,
ಆ ಮಾತು ಕೂಡ ಸತ್ಯ ಮಾಡಬೇಕಲ್ವಾ? ಇಲ್ಲ ಅಂದರೆ ಏನಾಗತ್ತೆ? ಭಗವಂತ ಹೇಳ್ತಾನಷ್ಟೇ. ನೋಡ್ರಿ, ಅವ್ರ ಮನೆ ಗೋಲ್ ಕೀಪರ್ಗಳು, ಡೋರ್ ಕೀಪರ್ಗಳು ತುಂಬ ಹತ್ತಿರದಲ್ಲಿರೋರು, ಅವ್ರಿಗೇನೇ ಮೋಸ ಮಾಡ್ದ ಭಗವಂತ, ನಿಮಗೆ ಮಾಡೋಲ್ವಾ ಅಂತ ಯಾರಾದರೂ ಬ್ರೈನ್ ವಾಶ್ ಮಾಡ್ಬೋದು ನಿಮಗೆ. ಆದ್ದರಿಂದ ಸತ್ಯಂ ವಿಧಾತುಂ, ನಿಜ ತನ್ನ ಭೃತ್ಯರಿಗೆ ತಾನು ಹೇಳಿದ ಮಾತು ಏನಿದೆ ಆ ಮಾತು ಸತ್ಯ ಮಾಡಲಿಕ್ಕೆ ಬಂದ. ಇನ್ನೊಂದು ಚೆನ್ನಾಗಿ ಅರ್ಥ ಮಾಡ್ತಾರೆ. ಯಾಕೆ ಬಂದ ಅಂದರೆ ನಿಜ ಭೃತ್ಯ ಭಾಷಿತಂ. ಭೃತಿ ಅಂದರೆ ಪಾಲನೆ ಪೋಷಣೆ ಅಂತ ಅರ್ಥ. ಭೃತಿ ಅಂದರೆ ಪಾಲನೆ ಪೋಷಣೆ. ಭರ್ತ ಅಂತ ಗಂಡನಿಗೆ ಕರೀತಾರೆ. ಯಾಕೆ ಅಂದರೆ ಹೆಂಡತಿಯನ್ನು, ಮಕ್ಕಳನ್ನು, ಕುಟುಂಬವನ್ನು ಚೆನ್ನಾಗಿ ಪಾಲನೆ ಪೋಷಣೆ ಮಾಡೋದ್ರಿಂದಾಗಿ ಅವನು ಭರ್ತ. ಭಾರ್ಯ ಅಂತ ಕರೀತಾರೆ. ಯಾಕೆ ಅಂದರೆ ಅವಳು ಚೆನ್ನಾಗಿ ಮಕ್ಕಳನ್ನು, ಕುಟುಂಬವನ್ನು ತೂಗಿಸ್ಕೊಂಡು ಹೋಗ್ತಾಳೋದ್ರಿಂದಾಗಿ ಭಾರ್ಯ. ಚೆನ್ನಾಗಿ ತೂಗಿಸಿಕೊಂಡು ಹೋಗುವ ಕಾರಣದಿಂದಲೇ ವಾಯುದೇವರಿಗೆ ಮತ್ತು ಹೀಗಾಗಿ ಅನೇಕ ಶಬ್ದಗಳಿಂದ ಅನೇಕ ಅರ್ಥಗಳು ಇರುತ್ತೆ. ಹಾಗಾಗಿ ನಿಜ ಭೃತ್ಯ ಭಾಷಿತಂ ಅಂತಂದರೆ, ನಿಜ ಭೃತ್ಯ ಅಂದರೆ ಇಲ್ಲಿ ಭೃತಿ ಅಂತ ಅಷ್ಟೇ ಇಟ್ಕೊಳ್ಳಿ, ಎಣ್ಸಂಧಿಯಾಗಿದೆ, ವ್ಯಾಕರಣ ಹೇಳಲಿಕ್ಕೆ ಹೋಗಲ್ಲ ನಾ ಇಲ್ಲಿ. ನಿಜ ಭೃತಿ ಅಭಾಷಿತಂ. ಪ್ರಹ್ಲಾದರಾಜರು ಒಂದೇ ಒಂದು ಕ್ಷಣವಾದರೂ ನಮ್ಮ ಅಪ್ಪ ನನಗೆ ಹಿಂಗೆ ಮಾಡ್ತಾ ಇದ್ದಾನೆ, ಕಾಪಾಡು ಅಂತ ಕೇಳಿದ್ರ, ಸ್ವಾಮಿ ಎಲ್ಲ ಕಡೆ ನೀ ಇದ್ದಿ, ನೀನು ರಕ್ಷಣೆ ಮಾಡ್ತಿ, ನೀನೇ ನನಗೆ ದಿಕ್ಕು ಅಂತ ಅವನನ್ನು ಧ್ಯಾನ ಮಾಡ್ತಾಗಿದ್ದರು. ವಿಷ್ಣು ಪುರಾಣ ಸ್ಪಷ್ಟಪಡಿಸ್ತದೆ. ಹಾಗಾಗಿ ತನ್ನ ಪೋಷಣೆಯನ್ನು ಮಾಡು ಅಂತ ಕೇಳೇ ಇಲ್ಲ, ತನ್ನ ರಕ್ಷಣೆಯನ್ನು ಮಾಡು ಅಂತ ಕೇಳೇ ಇಲ್ಲ. ಹೊರತಾಗಿ ಇನ್ನೂ ನೀನು ಬಂದುಬಿಡು ನನ್ನೊಟ್ಟಿಗೆ ಅಂತ, ಮೋಕ್ಷಕ್ಕೆ ಅಂತ ಕರೆದರೆ ನಾನು ಬರೋದಿಲ್ಲ, ನನ್ನನ್ನು ನಂಬಿಕೊಂಡು ಇನ್ನೊಂದಿಷ್ಟು ಜನ ಬರೋರಿದ್ದಾರೆ, ಅವರ ಪಾಲನೆ ಪೋಷಣೆ ಮಾಡಬೇಕು ಅಂತ ನಾನು ಕಾಯ್ತಾ ಇದ್ದೇನೆ ಅಂತ ಹೇಳಿದಂತಹ ಮಹಾತ್ಮರು ಪ್ರಹ್ಲಾದರಾಜರು. ಹಾಗಾಗಿ ತನ್ನ ರಕ್ಷಣೆಯನ್ನು ತಾವು ಕೇಳಲೇ ಇಲ್ಲ. ಅಂತಹ ಪ್ರಹ್ಲಾದರಾಜರನ್ನು ತಲೆ ತೆಗಿತೀನಿ ಅಂತ ಹೊರಟಂತಹ ವ್ಯಕ್ತಿ ಎದುರಿನಲ್ಲಿ ಇರಬೇಕಾದರೆ ಅವನನ್ನು ನಾಶ ಮಾಡಲಿಕ್ಕೆ ನಾನು ಹೋಗದೇ ಇದ್ದರೆ ನನ್ನ ಭೃತ್ಯರನ್ನು ರಕ್ಷಣೆ ನಾನೇ ಮಾಡಿಕೊಳ್ಳಿಕ್ಕಾಗಲಿಲ್ಲ ಅನ್ನೋ ಹಣೆಪಟ್ಟಿ ಬಂದ್ಬಿಡತ್ತೆ ನನಗೆ. ಹಾಗಾಗಿ ಅವನು ನನಗೆ ಏನೂ ಹೇಳದೇ ಇದ್ದರು, ನಾನು ಕಷ್ಟದಲ್ಲಿದ್ದೀನಿ, ನನ್ನನ್ನು ಕಾಪಾಡು ಅಂತ ಕೇಳಿಕೊಳ್ಳದೇ ಇದ್ದರೂ ಕೂಡ ನಿಜ ಭೃತಿ ಅಭಾಷಿತಂ, ನಿಜ ಭೃತ್ಯ ಭಾಷಿತಂ, ಕೇಳಿಕೊಳ್ಳದೇ ಇದ್ದರೂ ಕೂಡ ನನ್ನ ಒಂದು ಗುಣವನ್ನು ಸತ್ಯ ಮಾಡಲಿಕ್ಕೋಸ್ಕರ ಬಂದಿದ್ದೇನೆ, ಬರ್ತಾ ಇದ್ದೇನೆ ಅಂತ ಭಗವಂತ ಹೇಳ್ತಾ ಇದ್ದಾನೆ. ಇನ್ನು ನಿಜ ಅಂದರೆ ತನ್ನ ಭೃತ್ಯ ಅಂತಂದರೆ ಸನಕಾದಿಗಳು ಅವರು ಹೇಳಿದರು ಏನಂತ, 3 ಜನ್ಮದಲ್ಲಿ ನೀವು ಭಗವದ್ ವಿರೋಧಿಗಳಾಗಿ ಹುಟ್ಟ್ರಿ ಅಂತ. 3 ಜನ್ಮದಲ್ಲಿ ವಿರೋಧಿಗಳಾಗಿ ಹುಟ್ಟಬೇಕು ಅಂದರೆ ಸಂಹಾರವಾಗಬೇಕಲ್ವ. ಅದರಿಂದ ಅವರ ಮಾತು, ಯಾಕಂದರೆ ಇಲ್ಲ ಅಂದರೆ ಶಾಪ ಕೊಡೋ ವ್ಯಕ್ತಿಗಳ ಮಾತು ನಡೆಯೋದೇ ಇಲ್ಲ ಅಂತಂದರೆ ಜಗತ್ತಿನಲ್ಲಿ ತಪ್ಪು ಮಾಡೋರು ಯಾವಾಗ ಹೆದರ್ತಾರೆ? ಇಲ್ಲಪ್ಪ ಇಲ್ಲಿ ಗಾಡಿ ಪಾರ್ಕ್ ಮಾಡಬೇಡಿ, ಯಾಕೆ ನೋ ಪಾರ್ಕಿಂಗ್ ಬೋರ್ಡ್ ಹಾಕಿದೆ, ಬೀಳುತ್ತೆ ಟ್ಯಾಕ್ಸು, ಇನ್ನೊಂದು ಫೈನ್ ಬೀಳುತ್ತೆ ಅಂದಾಗ ಹೆದರ್ತಾರೆ. ಶಿಕ್ಷೆ ಅನ್ನೋದಿತ್ತು ಅಂದರೆ ಸ್ವಚ್ಛಂದ ಪ್ರವೃತ್ತಿಗೆ ಯಾವತ್ತಿದ್ರೂ ಕಡಿವಾಣ ಇದೆ. ಶಿಕ್ಷೆ ಅನ್ನೋದೇ ಇಲ್ಲ ಅಂದರೆ ಸ್ವಚ್ಛಂದ ಪ್ರವೃತ್ತಿ ಬೇಕಾದಂಗೆ ಹೋಗುತ್ತೆ, ಇದು ಲೋಕದ ನಿಯಮ. ಹಾಗೇನೆ ದೊಡ್ಡ ವ್ಯಕ್ತಿಗಳ ವಿಷಯದಲ್ಲಿ ತಪ್ಪು ಮಾಡಬಾರದಿತ್ತು, ಮಾಡಿದ್ದೇವೆ, ಅದಕ್ಕೆ ಶಿಕ್ಷೆಯನ್ನು ಕೊಟ್ಟರು ಶಾಪವಾಗಿ, ಅದನ್ನು ಅನುಭವಿಸಿ 3 ಜನ್ಮಗಳು ಮುಗಿಸ್ಬೇಕು ಅಂತಂದರೆ ಅದಕ್ಕೊಂದು ಸಂಹಾರ ಪ್ರಕ್ರಿಯೆಯೂ ಬೇಕು. ಅದರಿಂದಾಗಿ ನಿಜಭೃತ್ಯ ಭಾಷಿತಂ. ಅಥವಾ ನಿಜ ಅಂದರೆ ತನ್ನವರು ಅಂತ ಅರ್ಥ. ಯಾರು? ಬ್ರಹ್ಮದೇವರು. ಅವರ ಭೃತ್ಯ ಅಂದರೆ ಅವರನ್ನು ತಪಸ್ಸು ಮಾಡಿ ಒಲಿಸಿಕೊಂಡಂತಹ ಭೃತ್ಯ ಅಂದರೆ ಹಿರಣ್ಯಕಶಿಪು. ಬ್ರಹ್ಮದೇವಾಯ ನಮ್ಮ ತಪಸ್ಸು ಮಾಡಿದಲ್ಲಪ್ಪ, ಮಾಡಿ ಏನು ಮಾಡ್ದ? ವರ ಕೇಳ್ದ, ಸ್ವಾಮಿ ನಾನು ಸಾಯಬಾರ್ದು. ಇಂಥದ್ದೊಂದು ಮ್ಯಾನುಫ್ಯಾಕ್ಚರೇ ಮಾಡಲ್ಲ ನಾವು. ಯಾಕೆ? ನನ್ನಿಂದ ಯಾವುದು ಸೃಷ್ಟಿಯಾಗತ್ತೋ ಅದಕ್ಕೆಲ್ಲ ಎಕ್ಸ್ಪೈರಿ ಡೇಟ್ ಇದ್ದೇ ಇದೆ. ಎಕ್ಸ್ಪೈರಿ ಡೇಟ್ ಇಲ್ಲದೆ ಸೃಷ್ಟಿ ಮಾಡಿಬಿಟ್ರೆ ಭಾಳ ಕಷ್ಟ. ಒಂದಕ್ಕೆ ಆದಿ ಇದೆ ಅಂದಮೇಲೆ ಒಂದಕ್ಕೆ ಅಂತ್ಯ ಇದೆ, ಒಂದಕ್ಕೆ ಅಂತ್ಯವಿಲ್ಲ ಅಂದರೆ ಅದಕ್ಕೆ ಆದಿಯೂ ಇಲ್ಲ. ಹಾಗಾದರೆ ಭಗವಂತನಿಗೂ ಲಕ್ಷ್ಮಿಗೂ ಪ್ರಕೃತಿಗೂ ಅಂತ್ಯವಿಲ್ಲ, ಅದರಿಂದಾಗಿ ಆದಿಯೂ ಇಲ್ಲ. ನನಗೂ ನಿನಗೂ ಎಲ್ಲರಿಗೂ ಆದಿ ಇದೆ ಅಂದರೆ ಅಂತ್ಯವೂ ಇದೆ. ಈ ಸೂಕ್ಷ್ಮವನ್ನು ಇಟ್ಟುಕೊಂಡು ಇಂಥ ವರ ನಾನು ಕೊಡೋದಿಲ್ಲ ಅಂದರೆ, ಹಾಗಾದರೆ ಕ್ವಶನ್ ಚೇಂಜ್ ಮಾಡ್ತೀನಿ. ಏನಂತ? ಭೂತೇಭ್ಯ ಸೃಷ್ಟೇಭ್ಯ
ನೀನು ಸೃಷ್ಟಿ ಮಾಡಿದ ಯಾವುದೇ ವ್ಯಕ್ತಿಗಳಿಂದಾಗಿ ನಂಗೆ ಸಾವು ಬರಬಾರ್ದು. ಇದರಲ್ಲೇ ಗೊತ್ತಾಗತ್ತೆ ಹಿರಣ್ಯಕಶಿಪುವಿಗೆ ಭಗವಂತನ ವಿಷಯದಲ್ಲಿ ಅಜ್ಞಾನವಿತ್ತು. ವಿಷ್ಣು ಬ್ರಹ್ಮ ಅಂದರೆ ಸೃಷ್ಟಿಕರ್ತ, ಎಲ್ಲರನ್ನು ಸೃಷ್ಟಿ ಮಾಡಿದವನು. ಹಾಗಾದರೆ ಎಲ್ಲರೂ ಅಂದರೆ ವಿಷ್ಣುನು ಬರ್ತಾನೆ. ಹಾಗಾಗಿ ಸೃಷ್ಟಿಕರ್ತ ಅಂತನ್ನೋ ಶಬ್ದಕ್ಕೆ ಬ್ರಹ್ಮ ಅಂತ ಅರ್ಥ ಮಾಡಿಕೊಂಡು ಹೋದ. ಹೌದು, ಸೃಷ್ಟಿಕರ್ತ ಬ್ರಹ್ಮ ಅಂತ ಬರುವಲ್ಲೆಲ್ಲ ಯಾವ ರೂಪದ ಬಗ್ಗೆ ಹೇಳ್ತಾರೆ ಅಂದರೆ ಬ್ರಹ್ಮಣಿ ಬ್ರಹ್ಮರೂಪೋಸೌ ಶಿವರೂಪೋ ಶಿವಸ್ಥಿತ ಅಂತನ್ನುವ ಉಪನಿಷತ್ ವಾಕ್ಯಗಳೇನು ಹೇಳುತ್ತೆ, ಬ್ರಹ್ಮನಲ್ಲಿ ಬ್ರಹ್ಮನಾಮಕ ಭಗವಂತ ಇದ್ದಾನೆ, ಅವನ ವಿಚಾರವನ್ನು ಹೇಳಿದ್ದೇ ಹೊರತಾಗಿಯವನು ಚತುರ್ಮುಖ ಬ್ರಹ್ಮದೇವರ ವಿಷಯದಲ್ಲ. ಒಂದು ವೇಳೆ ವಿಷ್ಣುವು ಬ್ರಹ್ಮನಿಂದ ಸೃಷ್ಟನೇ ಆಗಿದ್ದ ಪಕ್ಷದಲ್ಲಿ ಸಂಹಾರ ಮಾಡಲಿಕ್ಕೆ ಬರ್ತಿರಲಿಲ್ಲ. 2-3 ನಿದರ್ಶನಗಳಿವೆ ಬ್ರಹ್ಮದೇವರಿಗೂ ಭಗವಂತನಿಗೂ ಭೇದ ಇದೆ ಅಂತ ತಿಳಿಸಿಕೊಡ್ಲಿಕ್ಕೆ. ಅದರಲ್ಲಿ ಇದು ಒಂದು ಏನು, ಬ್ರಹ್ಮದೇವರಿಂದ ಸೃಷ್ಟರಾದ ಯಾವುದೇ ಜೀವರಾಶಿಯಿಂದಾಗಿ ಸಾವು ಬರಬಾರದು. ಫಸ್ಟ್ ಎ ಭೂತೇಭ್ಯ ತ್ವದ್ವಿಸೃಷ್ಟೇಭ್ಯ ಮೃತ್ಯುರ್ಮಾಭೂತ್ ಮಮ ಪ್ರಭೋ. ಅಷ್ಟೇ ಅಲ್ಲ, ನಾಂತಹ ನ ಬಹಿ ನ ದಿವಾ ನ ನಕ್ತಂ ನಾಸ್ಮಾದಪಿ ಚ ಆಯುಧೈಹಿ. ಯಾವುದೇ ಆಯುಧಗಳಿಂದಾಗಬಾರದು. ನ ಭೂಮೌ ನಾಂಬರೇ, ಭೂಮಿಯಲ್ಲಾಗಬಾರದು, ಆಕಾಶದಲ್ಲಾಗಬಾರದು. ನರೈಹಿ ಮೃಗೈಹಿ ವಾ. ಸ್ಪೆಷಲ್ ಆಗಿದೆ ಅಲ್ವ ಇದು. ಉಪ್ಪು ಖಾರ ಹುಳಿ ಎಲ್ಲ ಹಾಕಿದರೆ ಪದಾರ್ಥ ಹೆಂಗೆ ಇರುತ್ತೋ ಹಾಗೆ. ಅದನ್ನು ಯಾರೋ ತಿನ್ಲಿಕ್ಕೆ ಧೈರ್ಯ ಮಾಡ್ತಾರಾ? ಧೈರ್ಯ ಮಾಡೋಲ್ಲ. ಧೈರ್ಯ ಮಾಡಿದ ಅಂದರೆ ಅದು ಯಾರಿಂದ ಮಾಡಿಸಿದ್ನೋ ಅವನು ಮಾತ್ರ ಮಾಡಬೇಕು. ಹಾಗೇನೆ ಇಂಥ ಒಂದು ಕಷ್ಟ ವರವನ್ನು ಕೊಟ್ಟರು. ಕಷ್ಟ ಯಾರಿಗೆ? ಸಂಹಾರ ಮಾಡೋದು ಚಾಲೆಂಜ್ ಆಗಬೇಕಿತ್ತಿದ್ದು.